PUCಯ ವಿಜ್ಞಾನ ವಿಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮ ಬಂದಂತಹ ಅಮೂಲ್ಯ ಕಾಮತ್ ಮತ್ತು ಅವರ ಫ್ಯಾಮಿಲಿ ನಮ್ಮ ಜೊತೆಗಿದ್ದಾರೆ. ಇಲ್ಲಿ ನೋಡ್ಬೋದಾಗಿದೆ ಅಮೂಲ್ಯ ಕಾಮತ್ ಮತ್ತು ಅವರ ತಂದೆ ಅವರ ತಾಯಿ ಎಲ್ಲ ಇಲ್ಲಿ ಇರುವಂಥದ್ದು. ಸೊ ಅದಕ್ಕೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಇವಾಗ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್. ಹೇಗೆ ಅನ್ನಿಸ್ತಾ ಇತ್ತು? ಯಾವ ರೀತಿ ಸ್ಟಡಿ ಮಾಡ್ತಾ ಇದ್ರಿ? ನನ್ನ ಕಾಲೇಜ್ ತುಂಬ ಒಳ್ಳೆ ಶೆಡ್ಯೂಲ್ ಇಡ್ತಿದ್ರು. ಅದು ಅವರಷ್ಟು ಎಕ್ಸಾಮ್, ಮಾಕ್ ಟೆಸ್ಟ್, ಕಾಲೇಜ್ ಟೆಸ್ಟ್, ಬೋರ್ಡ್ ಟೆಸ್ಟ್ ಕೊಟ್ಟು ಅದು ಎಕ್ಸಾಮಿನ ಫಿಯರೇ ಹೋಯ್ತು. ಅವರಷ್ಟು ಪ್ರಿಪೇರ್ ಮಾಡಿಸಿದ್ದಾರೆ ನಮಗೆ. ಸೊ ಎಲ್ಲ ಟೀಚರ್ಸ್ ಇನ್ ಎಫರ್ಟ್ಸ್ ಅವರು ನನ್ನ ಮೇಲೆ ಅಷ್ಟು ಬಿಲೀವ್ ಮಾಡಿದ್ದಾರೆ ಫುಲ್ ಇಯರ್. ಸೊ ಎಲ್ಲ ಅವರಿಗೆ ಹೋಗ್ತದೆ. ಯಾವ ರೀತಿ ಡೈಲಿ ಎಷ್ಟು ಅವರ್ ಓದ್ತಾ ಇದ್ರಿ ಮತ್ತು ಮನೆ ಸಪೋರ್ಟ್ ಹೇಗಿತ್ತು? 7th ತನಕ ಕಾಲೇಜ್ ಇತ್ತು. ಮತ್ತು ವಾಟ್ ಎವರ್ ಅವರು ಆ ದಿವಸ ಕಲಿಸಿದ್ದಾರೆ ಚಂದ ಮಾಡಿ ಐ ವುಡ್ ಬಿ ಲೀನಿಯಂಟ್ ಆನ್ ಮೈ ಸೆಲ್ಫ್. ಅಷ್ಟು ರಿವೈಸ್ ಮಾಡ್ತಿದ್ದೆ. ಟೆಸ್ಟಲ್ಲಿ ನನ್ನ ಬೆಸ್ಟ್ ಕೊಡಲಿಕ್ಕೆ ಟ್ರೈ ಮಾಡ್ತಿದ್ದೆ. ಎಲ್ಲ ಅಪ್ಪ ಅಮ್ಮ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಲೋಸ್ ಆ್ಯಂಡ್ ಡೌನ್ಸನ್ನು, ಎಲ್ಲ ಟ್ಯಾಂಟ್ರಮ್ಸ್ ಎಲ್ಲ ಕಾಮ್ಲಿ ಹ್ಯಾಂಡಲ್ ಮಾಡಿದ್ದಾರೆ. ಅಭಿ, ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಅಕ್ಕ ಸಹ ತುಂಬ ಸಪೋರ್ಟ್ ಮಾಡಿದ್ದಾಳೆ. ನನ್ನ ತುಂಬ ಕ್ಲೋಸ್ ಇದ್ದಾಳೆ ಅವಳು. ಸೊ ಅವರಿಲ್ಲದೆ ನಾನು ಇಲ್ಲಿ ಇರೋದಿಲ್ಲ. ಇವತ್ತು ಕಾಲೇಜು ಅಪ್ಪ ಅಮ್ಮ ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ. ಮತ್ತು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಂದರೆ ಬರುವಂಥ ನೆಕ್ಸ್ಟ್ ವಿದ್ಯಾರ್ಥಿಗಳಿರ್ಬೋದು, ನಿಮ್ಮನ್ನು ರೋಲ್ ಮಾಡಲ್ ಆಗಿ ಇಟ್ಕೊಳ್ಳೋಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಅವರ ಬೆಸ್ಟ್ ಮಾಡಲಿ, ತುಂಬ ಪ್ರೆಷರ್ ತಗೊಳ್ಳೋದು ಬೇಡ. ಎಷ್ಟು ಆಗ್ತದೆ ಅವರ ಬೆಸ್ಟ್ ಫುಟ್ ಫಾರ್ವರ್ಡ್ ಹಾಕಿದ್ರೆ, ಎಲ್ಲ ಎಕ್ಸಾಮಲ್ಲಿ ಹಾಕಿದರೆ ಸಾಕು. ಮೇಡಮ್, ಇವಾಗ ಹೇಗೆ ಮಗಳನ್ನು ಯಾವ ರೀತಿ ಪ್ರಿಪೇರ್ ಮಾಡ್ತಾ ಇದ್ರಿ ಮತ್ತು ನೀವೇನು ವರ್ಕ್ ಮಾಡೋದು? ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಡಾಕ್ಟರ್ಸ್. ನಾನು ಮಕ್ಕಳ ಡಾಕ್ಟ್ರು. ನನ್ನದು ಪ್ರೈವೇಟ್ ಕ್ಲಿನಿಕ್ ಇದೆ BC ರೋಡಲ್ಲಿ. ನನ್ನ ಹಸ್ಬೆಂಡ್ ವೆನ್ಲಾಕ್ ಹಾಸ್ಪಿಟ್ಲಲ್ಲಿ ಸ್ಕಿನ್ ಸ್ಪೆಷಲಿಸ್ಟ್ ಆಗಿದ್ದಾರೆ. ನಮ್ಮ ಇಬ್ಬರು ಮಕ್ಕಳು ಕೂಡ ನಮ್ಮ ಫೀಲ್ಡಲ್ಲಿ ಆಸಕ್ತಿ ತೋರಿಸಲಿಲ್ಲ. ಇಬ್ರಿಗೂ ಕೂಡ ಟೆಕ್ ಸೈಡೇ ಹೋಗಬೇಕು, ಕಂಪ್ಯೂಟರ್ ಸೈನ್ಸೇ ತೊಗೊಳ್ಬೇಕು ಅಂತ ಇದ್ಲು. ಇವಳ ಅಕ್ಕ ಆಲ್ರೆಡಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮುಗಿಸಿ ಒಂದು ಒಳ್ಳೆ ಕಂಪನಿಯಲ್ಲಿ ಪ್ಲೇಸ್ ಆಗಿದ್ದಾಳೆ, ವರ್ಕ್ ಮಾಡ್ತಾ ಇದ್ದಾಳೆ ಬ್ಯಾಂಗ್ಳೂರಲ್ಲಿ. ಇವಳು ಕೂಡ PCMC ತೊಗೊಂಡಿದ್ದಾಳೆ, ಇಂಜಿನಿಯರಿಂಗ್ ಫೀಲ್ಡಿಗೆ ಹೋಗಬೇಕಂತ ಇದ್ದಾಳೆ. ನಾವು ಫಸ್ಟ್ಲಿ ಏನಂದರೆ ನಮ್ಮ ಫೀಲ್ಡಿಗೆ ಬನ್ನಿ, ಬೇರೆ ಯಾವ ಥರನೂ ಒತ್ತಡ ಹಾಕಲಿಲ್ಲ. ನಿಮಗೇನು ಇಷ್ಟ, ನಿಮಗೆ ಯಾವುದ್ರಲ್ಲಿ ಸಂತೋಷ ಇದೆ ಅದನ್ನು ಮಾಡಿ ಅಂತ ಹೇಳಿದೆವು. ಮತ್ತು ಆ್ಯಕ್ಚುಲಿ ದೊಡ್ಡವಳು ಕಲಿಯುವಾಗ ಅವಳು ಬೇರೆ ಕಾಲೇಜಲ್ಲಿ ಮಾಡಿದ್ದು PU. ಇವಳು ಆವಾಗ 7th ಇದ್ಲು. ನಮ್ಮದು ಮನೆ ನೀವು ನೋಡಿದ್ರಲ್ಲ, ನಮ್ಮದು ಎಕ್ಸ್ಪರ್ಟ್ದು ನೆಕ್ಸ್ಟ್ ಕಂಪೌಂಡಲ್ಲೇ ಇದ್ದೇವೆ ನಾವು. ಸೊ ಅವಳು ಅದು ದಿನಚರಿ ಹೇಗಿದೆ ಎಕ್ಸ್ಪರ್ಟ್ದು ಅಂತ ಗೊತ್ತಿತ್ತು. ಸೊ ನಾವು ಎಕ್ಸ್ಪರ್ಟ್, ಶೀ ಸೆಲೆಕ್ಟೆಡ್ ಎಕ್ಸ್ಪರ್ಟ್. ನಾನು ಇದೇ ಕಾಲೇಜಲ್ಲಿ PU ಮಾಡೋದು ಅಂತ ಹೇಳಿದ್ಲು ಅವಳು. ಆ್ಯಂಡ್ ದಟ್ ಇಸ್ ವೈ ನಾವು ಇಲ್ಲಿಗೇ ಹಾಕಿದ್ವಿ ಅವಳನ್ನು. ಅಂದರೆ ಅವಳು ತುಂಬ ಮಿಸ್ಕನ್ಸೆಪ್ಷನ್ಸ್ ಇದೆ ಎಕ್ಸ್ಪರ್ಟ್ ಕಾಲೇಜ್ ಬಗ್ಗೆ. ಪ್ರೆಷರ್ ಹಾಕ್ತಾರೆ, ಸ್ಟ್ರೆಸ್ ಮಾಡ್ತಾರೆ, ತುಂಬ ಓವರ್ ವರ್ಕ್ ಮಾಡಿಸ್ತಾರೆ ಅಂತಲ್ಲ. ಇಟ್ ಈಸ್ ನಾಟ್ ಟ್ರೂ. ಆ್ಯಕ್ಚುಲಿ ನಾವು ಎಂಟ್ರ್ ಮಾಡಿದ ಮೇಲೆ ಗೊತ್ತಾಗ್ತದೆ. ಅಲ್ಲ, ಇನ್ನು PUCನಲ್ಲಿ ನಿಮ್ಗೆ ಇನ್ನೇನು ಕೆಲಸ ಇದೆ? ಯುವರ್ ವರ್ಕ್ ಇಸ್ ಟು ಸ್ಟಡಿ ಆ್ಯಂಡ್ ಯು ಹ್ಯಾವ್ ಟು ಗೆಟ್ ದಿಸ್ ವಿಲ್ ಡಿಫೈನ್ ಯುವರ್ ಕರಿಯರ್. ಈ 2 ವರ್ಷದಲ್ಲಿ ನಿಮ್ಮ ಕರಿಯರ್ ನಿರೂಪ ಮಾಡಬೇಕು ನೀವು. ಮತ್ತು ಎಲ್ಲರೂ ಹೇಳ್ತಾರೆ ಮಕ್ಕಳಿಗೆ ನೀವು ಪ್ರೆಷರು ಅಂತ ನೋಡ್ತಾ ಇದ್ದೀರಿ. ಟೀಚರ್ಸ್ ಅಷ್ಟೇ ದೇ ಆರ್ ಗೋಯಿಂಗ್ ಥ್ರೂ ದ ಸೇಮ್ ಥಿಂಗ್. ಅವರು ಡೈಲಿ ಕ್ವೆಶನ್ ಪೇಪರ್ ಪ್ರಿಪೇರ್ ಮಾಡು, ಅದನ್ನು ವ್ಯಾಲ್ಯೂಯೇಷನ್ ಮಾಡು, ರಿಸಲ್ಟ್ ಕೊಡು. 1 to 1 ಸ್ಟೂಡೆಂಟಿಗೆ ನೀನು ಎಲ್ಲಿ ಇಂಪ್ರೂವ್ ಮಾಡಬೇಕು, ಎಲ್ಲಿ ನಿನ್ನ ಯಾವ ಫೀಲ್ಡಲ್ಲಿ ಯಾವ ಸೆಕ್ಷನಲ್ಲಿ ನೀನು ಲ್ಯಾಕಿಂಗ್ ಇದೆಯಾ, ಹೇಗೆ ಇಂಪ್ರೂವ್ ಮಾಡಬೇಕು ಕಲಿತು. ಅದಲ್ಲದೆ ಎಷ್ಟೋ ಸಲ ಮಕ್ಕಳು ಕೂಗಿದಾಗ ಮಕ್ಕಳಿಗೆ ಸಮಾಧಾನ ಸಹ ಹೇಳ್ತಿದ್ರು. ದ್ಯಾಟ್ ವಾಸ್ ದ ಕೈಂಡ್ ಆಫ್ ಫ್ಯಾಕಲ್ಟಿ ದೆ ಗಾಟ್. ಸೊ ಈ 2 ಇಯರ್ಸಲ್ಲಿ ಅವರದ್ದು ಲೋಗೋ ಇದೆ, ಶ್ರಮ ಏವ ಜಯತೆ ಅಂತ. ರಿಯಲಿ ಶ್ರಮ ಜಯಿಸಿದೆ ಅಷ್ಟೇ. ಇನ್ನೊಬ್ಬಳು ಸ್ಟೂಡೆಂಟ್ ಕೂಡ ರ್ಯಾಂಕ್ ಬಂದಿದ್ದಾಳೆ. ಅವಳು ಕೂಡ ಇಲ್ಲಿ ಹಾರ್ಡ್ ವರ್ಕ್ ಮಾಡಿಯೇ ದೇ ಹ್ಯಾವ್ ಕಮ್ ಫಾರ್ವರ್ಡ್. ಆ್ಯಂಡ್ ಸ್ಟೂಡೆಂಟ್ಸ್ ಮಾತ್ರ ಅಲ್ಲ, ಅವರ ಟೀಚರ್ಸ್ ಅಷ್ಟೇ ಹಾರ್ಡ್ ವರ್ಕ್ ಮಾಡ್ತಾರೆ. ದಿನ ಬಿಟ್ಟು ದಿನ ಟೆಸ್ಟ್ಗಳಿದೆ. ಐದರ್ ಯು ಹ್ಯಾವ್ KCET ಟೆಸ್ಟ್ ಅಥವಾ JEE ಟೆಸ್ಟ್, ನೀಟ್ ಟೆಸ್ಟ್, ಬೋರ್ಡ್ಗೆ ಕೂಡ ಎಲ್ಲದಕ್ಕೂ ಒನ್ ಆಫ್ಟರ್ ಅನದರ್ ದೇ ಆರ್ ಪ್ರಿಪೇರಿಂಗ್. ಇಲ್ಲಿ ಎಕ್ಸಾಮ್ ಮುಗಿಲಿಕ್ಕೆ ಗೊತ್ತಿಲ್ಲ, ಮಾರನೇ ದಿನ ಕಾಲೇಜ್ಗೆ ಬಂದು ನೆಕ್ಸ್ಟ್ ಎಕ್ಸಾಮ್ಗೆ ತಯಾರಿ ಮಾಡಿಸ್ತಿದ್ರು. ಯಾವ ಇನ್ಸ್ಟಿಟ್ಯೂಟು ಇಷ್ಟು ಡೆಡಿಕೇಶನ್ ತೋರಿಸೋದಿಲ್ಲ ಒಂದು. ಮತ್ತು ಮಕ್ಕಳಿಗೆ ಕೂಡ ಅದು ಬರೆದು ಟೆಸ್ಟ್ ಬರೆದು ದೇ ಲೂಸ್ ದ ಫಿಯರ್ ಆಫ್ ಎಕ್ಸಾಮ್ ಅನ್ನೋ ಭಯನೇ ಹೋಗುತ್ತೆ. ಸೊ ಅಲ್ಲಿ ಹೋಗಿ ಮಾಡುವಾಗ ಕಾಮಾಗೆ ಮಾಡ್ತಾರೆ. ಈಗ ಕಾಲೇಜಿಗೆ ಇಬ್ಬರು ಫಸ್ಟ್ ಸೆಕೆಂಡ್ ಬಂದಿದ್ದಾರೆ. ಇಬ್ಬರ ಅಪ್ಪ ಅಮ್ಮಂದಿರು ಡಾಕ್ಟರ್ಸ್. ಏನಿದು ಡಾಕ್ಟರ್ಸ್ ಮಕ್ಕಳು ಬ್ರಿಲಿಯಂಟ್ ಅಂತಾನೆ? ಅಲ್ಲ, ಬ್ರಿಲಿಯಂಟ್ ಅಂತಲ್ಲ ಸರ್, ಅವ್ರವ್ರು ಇಷ್ಟಪಟ್ಟದ್ದು ಸಂತೋಷದಲ್ಲಿ ಏನು ಮಾಡ್ತಾರೆ ಅದರಲ್ಲಿ ಒಳ್ಳೇದಾಗ್ತದೆ ಅವರಿಗೆ. ಸೊ ಇದಂದರೆ ನಾವು ಮತ್ತು ಫಸ್ಟಿಂದ ಕೂಡ ಎಜುಕೇಷನ್ ಮೇಲೆ ಇಂಪಾರ್ಟೆನ್ಸ್ ಕೊಡ್ತೇವೆ ಹಾಗೆ. ಸೊ ಮೇ ಬಿ ಬಿಕಾಸ್ ಆಫ್ ದ್ಯಾಟ್ ನಮ್ಮ ಫೀಲ್ಡ್ ಮಾತ್ರ ಇಬ್ಬರು ಆಯ್ಕೆ ಮಾಡಲಿಲ್ಲ. ಅಲ್ಲ, ಅದರದ್ದು ನಮಗೆ ಬೇಜಾರಿಲ್ಲ, ಅವರಿಗೆ ಯಾವುದರಲ್ಲಿ ಖುಷಿ ಉಂಟು ಅದನ್ನು ಮಾಡಲಿ ಅಂತ. ಸೊ ಬಟ್ ಮೇಯ್ನ್ ಥಿಂಗ್, ನಾನು ಎಲ್ಲ ಟೀಚರ್ಸ್ಗೂ ಸ್ಪೆಸಿಫಿಕಲಿ ಅವರಿಗೆ ಸಿಕ್ಕಿರೋ ಟೀಚರ್ಸ್ಗೆ
ಜ್ಯೋತಿ ರಮೇಶ್ ಮೇಡಮ್ ಕೆಮಿಸ್ಟ್ರಿಗೆ, ವಿಜಯ್ ನಾಯಕ್ ಸರ್ ಫಿಸಿಕ್ಸ್ಗೆ, ವಿನಯ್ ಕುಮಾರ್ ಸರ್ ಮ್ಯಾಥ್ಸಿಗೆ, ಝೀಟಾ ಮ್ಯಾಮ್ ಇಂಗ್ಲೀಷ್, ಅಪೇಕ್ಷಾ ಮ್ಯಾಮ್ ಸ್ಯಾನ್ಸ್ಕ್ರಿಟ್ ಆ್ಯಂಡ್ ಪ್ರಶಾಂತ್ ಸರ್ ಫಾರ್ ಕಂಪ್ಯೂಟರ್ ಸೈನ್ಸ್. ಎಲ್ರಿಗೂ ಸ್ಪೆಸಿಫಿಕ್ ಆಗಿ ಹೇಳ್ತೇನೆ. ಮೇಯ್ನ್ ಇನ್ಸ್ಟಿಟ್ಯೂಟ್ಗೆ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್ ಹೇಗೆ ಸಪೋರ್ಟಿವ್ ಆಗಿದೆ ಸರ್ ನೀವು? ಎಲ್ಲ ನನ್ನ ಮಿಸ್ಸಸ್ಸೇ ಎಲ್ಲ ಹೇಳಿಬಿಟ್ಟಿದ್ದಾರೆ ಈಗ ಜಾಸ್ತಿ. ಹಾಗೆ ಸೊ ನಾವು ಆದಷ್ಟು ಅವಳು ಸೆಲ್ಫ್ ಮೋಟಿವೇಟೆಡ್ ಹುಡುಗಿ, ಜಾಸ್ತಿ ಹೇಳುವಂಥ ಏನು ಅಗತ್ಯ ಇರಲಿಲ್ಲ. ಫುಲ್ ಅವಳೇ ಓದ್ಕೋತಾ ಇದ್ಲು, ನಾವು ಆದಷ್ಟು ರಿಲ್ಯಾಕ್ಸ್ ಮಾಡ್ತಾಯಿದ್ವಿ ಅವಳನ್ನು. ಹಾರ್ಡ್ ವರ್ಕ್ ಮಾಡ್ತಾಯಿದ್ಲು. ಎಫರ್ಟಿನ ಮುಂದೆ ಯಾವುದಿಲ್ಲ, ಹಾರ್ಡ್ ವರ್ಕಿನ ಮುಂದೆ ಬೇರೆ ಯಾವುದೂ ಇಲ್ಲ. ಪ್ಲಸ್ ಸ್ವಲ್ಪ ಲಕ್ ಫ್ಯಾಕ್ಟ್ರು ಮತ್ತು ಟೀಚರ್ಸ್ಗಳ ಎಫರ್ಟ್ ಅದೇ ಎದ್ದು ಕಾಣ್ತಾ ಇದೆ, ಅದು ಫಲ ಸಿಕ್ಕಿದೆ ಇವತ್ತು. ಓಕೆ, ನೀವಿಬ್ಬರು ಕೂಡ ಡಾಕ್ಟರ್ಸು. ಸೊ ಮಗಳಿಗೆ ಅಂದರೆ ಯಾವ ಥರ ಅಂದರೆ ಅವ್ರನ್ನ ಟ್ರಿಪ್ ಕರ್ಕೊಂಡು ಹೋಗೋದಿರ್ಬೋದು, ಇಲ್ಲ ಓದಿ ಅಂತ ಇದು ಮಾಡ್ತಾಯಿದ್ರೆ ಹೇಗೆ ಲೈಫ್ ಸ್ಟೈಲ್ ಯಾವ ಥರ ಮಾಡಿಟ್ಟಿದ್ರಿ? ಅಲ್ಲ, ಮಧ್ಯೆ ಮಧ್ಯೆ ಮ್ಯೂಸಿಕ್ ಕೇಳೋದಾಗಲಿ, ಇಲ್ಲ ಕೆಲವು ಕಾನ್ಸರ್ಟ್ಸಿಗೆ ಕರ್ಕೊಂಡು ಹೋಗೋದು, ಇದೇ ಮಾಡಿ ಸ್ವಲ್ಪ ಮೈಂಡಿಗೆ ರಿಲ್ಯಾಕ್ಸೇಷನ್ ಬೇಕಾಗ್ತದೆ. ಒಂದೇ ಸ್ಟ್ರೆಚ್ಚಲ್ಲಿ ಓದ್ತಾ ಇದ್ದರೆ ಮೈಂಡ್ ಬ್ಲಾಕ್ ಆಗುತ್ತೆ. ಸೊ ಆಗಾಗ ಬೇರೆ ಮ್ಯೂಸಿಕ್ ಕಾನ್ಸರ್ಟ್ಗಳು ಕರ್ಕೊಂಡು ಹೋಗೋದು, ರಿಲ್ಯಾಕ್ಸೇಷನ್ ಮಾಡೋದು ಮಾಡಿಸ್ತಾ ಇದ್ದೆ ಹಾಗೆ. ಬಟ್ ಬಾಕಿದ್ದೆಲ್ಲ ಟೀಚರ್ಸ್ ಮತ್ತು ಅವಳ ಎಫರ್ಟ್ ಅಷ್ಟೇ. ಏನು ನಿಮಗೆ ಏನು ಫ್ಯೂಚರ್ ಪ್ಲಾನ್ ನಿಮ್ಮದೇನಿದೆ? ಅಲ್ಲ, ಅವಳಿಗೆ ಟೆಕ್ ಫೀಲ್ಡನ್ನೇ ಆಯ್ಕೆ ಮಾಡ್ಕೊಂಡಿದ್ದಾಳೆ. ಸೊ ಆ ಟೆಕ್ ಫೀಲ್ಡಲ್ಲೇ ಇದು ಮಾಡಲಿ. ಮೆಡಿಕಲ್ ಮತ್ತು ಕೂಡ ಟೆಕ್ ಫೀಲ್ಡಿಗೆ ತುಂಬ ಸ್ಕೋಪ್ ಇದೆ. ಮೆಡಿಕಲಲ್ಲಿ ಕೂಡ ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮೆಡಿಕಲಲ್ಲಿ ಫೀಲ್ಡ್ ತುಂಬ ಬರ್ತಾ ಇದೆ. ಮೇ ಬಿ ಮೆಡಿಕಲ್ ಫೀಲ್ಡ್ಗೂ ಅವಳ ಇದು ಹೆಲ್ಪ್ ಆಗ್ಬೋದು ಮುಂದೆ ಅಂತ ಅನಿಸ್ತದೆ. ನಿಮ್ಮ ಫೀಲ್ಡಿಗೆ ಬರಲಿ ಅಂತ ನಿಮ್ಮ ಆಸೆ? ಸ್ವಲ್ಪ ಮಟ್ಟಿಗೆ ನಮ್ಮ ಫೀಲ್ಡಿಗೂ ಕಾಂಟ್ರಿಬ್ಯೂಷನ್ ಬರಲಿ ಅಂತ ಹಾಗೆ ಆಸೆ. ಹಾಗೆ ಥ್ಯಾಂಕ್ ಯು. ಸೊ ಇದಿಷ್ಟು ಏನು ವಿದ್ಯಾರ್ಥಿನಿ ಮತ್ತು ಅವರ ಪೋಷಕರು ಹೇಳ್ತಾರೋ ಅಂಥದ್ದು. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.